RRB ಎಕ್ಸಾಮ್‌ಗೆ ಸಂಬಂಧಪಟ್ಟಂತ ಪ್ರಮುಖ MCQ ಕ್ವೆಷನ್ಸ್‌ಗಳನ್ನ ನೋಡ್ಕೊತ ಬಂದಾಗ ಇಲ್ಲಿ RRB ಎಕ್ಸಾಮ್ಸ್ ಒಳಗಡೆ ಎಲ್ಲ ಟಾಪಿಕ್‌ಗಳ ಮೇಲೆ ಕ್ವೆಷನ್ಸ್‌ಗಳು ಬರ್ತಾವ ಅಂತೇಳಿ ಈ ವಿಡಿಯೋನ ಎಂಡ್ ತನಕ ನೋಡ್ಕೊತ ಬರ್ರಿ. ಒಂದಿಷ್ಟು ಕ್ವೆಷನ್ಸ್‌ಗಳು 20 MCQ ಕ್ವೆಷನ್ಸ್‌ಗಳಿದಾವೆ. ಸಿಂಪಲ್ ಇದ್ರೂ ಕೂಡ ಒಂದಿಷ್ಟು ಕ್ವೆಷನ್ಸ್‌ಗಳು ಏನಿದಾವಪ್ಪ ಅಂತ ಅಂದಾಗ ಯಾವ ಮೂಲದಿಂದ ಬರ್ತಾವ ಅನ್ನೋದು ನಿಮ್ಗೆ ಗೊತ್ತಾಗ್ತದೆ. ಹಾಗಾದ್ರೆ ವಿಡಿಯೋನ ಎಂಡ್ ತನಕ ನೋಡ್ಕೊತ ಬರ್ರಿ. RRBಗೆ ಸಂಬಂಧಪಟ್ಟಂತ ಒಂದಿಷ್ಟು ಪ್ರಮುಖ ಇಂಪಾರ್ಟೆಂಟ್ ಪ್ರಶ್ನೆಗಳು ಇವಾಗಿರ್ತವೆ. ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹಾಗಾದ್ರೆ ಬನ್ನಿ, ಫಸ್ಟ್ ಕ್ವೆಷನ್ಸ್ ಏನಿದೆಪ್ಪ ಅಂದಾಗ ಇದು ಎಲ್ಲರಿಗೂ ಗೊತ್ತಿರುವಂತ ಪ್ರಶ್ನೆ, ಭಾರತದ ಪ್ರಧಾನಮಂತ್ರಿ ಯಾರು ಅಂತೇಳಿ. ಇಲ್ಲಿ ಭಾರತದ ಪ್ರಧಾನಮಂತ್ರಿ ಆಗಲಿ, ಗೃಹ ಮಂತ್ರಿ ಆಗಲಿ, ಅಥವಾ ರಾಷ್ಟ್ರಪತಿ ಆಗಲಿ, ಮತ್ತು ವಿಧಾನಸಭಾ ಸ್ಪೀಕರ್ ಆಗಲಿ ಅಥವಾ ಲೋಕಸಭಾ ಸ್ಪೀಕರ್ ಆಗಲಿ, ಈ ಥರ RRB ಎಕ್ಸಾಮ್ಸ್ನಲ್ಲಿ ಕ್ವೆಶನ್ಸ್ನ ಕೇಳ್ತಾನೆ ಅನ್ನೋ ಸಲುವಾಗಿ ಇದೊಂದು ಪ್ರಶ್ನೆಯನ್ನು ನಾನು ಹಾಕೊಂಡಿದ್ದೀನಿ. ಭಾರತದ ಪ್ರಧಾನಮಂತ್ರಿ ಯಾರಪ್ಪ ಅಂದಾಗ ನರೇಂದ್ರ ಮೋದಿ ಅಂತೇಳಿ ಕರಿತವೆ. ಇಲ್ಲಿ ಆಪ್ಷನ್ಸ್ ಒಳಗಡೆ ಇದು ಇದೆ. ಆಪ್ಷನ್ಸ್ ಬಿ ಕರೆಕ್ಟ್ ಆಗಿ ಆನ್ಸರ್ ಆಗ್ತದೆ. ಇನ್ನು ಭಾರತದ ರಾಷ್ಟ್ರಪತಿಯ ಕನಿಷ್ಠ ವಯಸ್ಸು ಎಷ್ಟು? ವಯಸ್ಸುಗಳ ಮೇಲೆ ಕ್ವೆಶನ್ಸ್ನ ಕೇಳ್ತಿರ್ತಾನೆ. ಭಾರತದ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗೆ ಕನಿಷ್ಠ 35 ವರ್ಷ ಆಗಿರಬೇಕು. ಹೌದಾ? ಅದೇ ಪ್ರಧಾನಮಂತ್ರಿ ಮತ್ತು ಮುಖ್ಯಮಂತ್ರಿ ಆಗ್ಬೇಕಪ್ಪ ಅಂದಾಗ 25 ವರ್ಷ ಆಗಿರಬೇಕು. ರಾಜ್ಯಸಭಾ ಸದಸ್ಯನಾಗಬೇಕಾಗಿತ್ತಪ್ಪ ಅಂದಾಗ 30 ವರ್ಷ ಆಗಿರಬೇಕು. ಇವು ನೆನಪಿಟ್ಕೊಳ್ರಿ. 100% ಕ್ವೆಶನ್ಸ್ಗಳು ಆಗ್ತವೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಿದೆಪ್ಪ ಅಂತೇಳಿ ನೋಡ್ಕೊತ ಬಂದಾಗ, ಭಾರತದ ಕಟ್ಟುನಿಟ್ಟಾದ ಸಂವಿಧಾನದ ಮೊದಲ ಅಧ್ಯಾಯದಲ್ಲಿ ಯಾವ ಹಕ್ಕು ಇದೆ ಅಂತ ಕ್ವೆಶನ್ಸ್ ಇದೆ. ಇಲ್ಲಿ ಕಟ್ಟುನಿಟ್ಟಾದ ಸಂವಿಧಾನದ ಅಧ್ಯಾಯದಲ್ಲಿ ಯಾವ ಹಕ್ಕಿದೆಯಪ್ಪ ಅಂದಾಗ ಇಲ್ಲಿ ಶ್ರಮಣ ಹಕ್ಕು, ಸಮಾನತೆ ಹಕ್ಕು, ಶಿಕ್ಷಣ ಹಕ್ಕು, ಭಾಷಾ ಹಕ್ಕು ಅಂತಿದೆಯಲ್ಲ, ಇಲ್ಲಿ ಸಮಾನತೆ ಹಕ್ಕು ಇದು ಮೂಲಭೂತ ಹಕ್ಕುಗಳ ಒಳಗಡೆ ಕಂಡು ಬರುತ್ತದೆ. ಹೀಗಾಗಿ ಕಾನೂನು ಮುಂದೆ ಎಲ್ಲರೂ ಸರಿಸಮಾನರು ಅಂತೇಳಿ 14ನೇ ವಿಧಿ ಏನಾಗ್ತದಪ್ಪ ಅಂದಾಗ ನಮಗೆ ತಿಳಿಸಿ ಕೊಡ್ತದೆ. ನೆಕ್ಸ್ಟ್ ಪ್ರಶ್ನೆ, ತಾಜ್ ಮಹಲ್ ಯಾವ ನಗರದಲ್ಲಿದೆಪ್ಪ ಅಂದಾಗ ಜೈಪುರ್, ಆಗ್ರಾ, ಡೆಲ್ಲಿ, ಲಕ್ನೋ ಅಂತ ಆಪ್ಷನ್ಸ್ ಇದಾವೆ. ಆಪ್ಷನ್ಸ್ ಬಿ ಇದಕ್ಕೆ ಆಗ್ರಾ ಏನಾಗ್ತದಪ್ಪ ಅಂದಾಗ ಕರೆಕ್ಟ್ ಉತ್ತರ ಆಗ್ತದೆ. ಈ ಥರ ಪ್ರಮುಖ ಇಂಪಾರ್ಟೆಂಟ್ ಪ್ಲೇಸಸ್ಗಳ ಮೇಲೇನು ಕೂಡ ಎಕ್ಸಾಮ್ಸ್ದಾಗ ಕ್ವೆಶನ್ಸ್ನ ಕೇಳ್ತಾನೆ. ಇನ್ನು ನೆಕ್ಸ್ಟ್ ಗಣಿತಕ್ಕೆ ಸಂಬಂಧಪಟ್ಟಂತ ಕೂಡ ಕ್ವೆಶನ್ಸ್ಗಳು ಬರ್ತಿರ್ತಾವೆ. ಇದನ್ನು ಅಪ್ಟಿಟ್ಯೂಡ್ ಅಂತ ಕರಿತೇವೆ. ಹಾಗಾದ್ರೆ ಇಲ್ಲಿ ಯಾವ್ಯಾವ ಥರ ಕ್ವೆಶನ್ಸ್ ಆಗಿದಪ್ಪ ಅಂತೇಳಿ ಸ್ವಲ್ಪ ನೋಡ್ಕೊತ ಬಂದಾಗ 5 + 7 × 2 ಇದೆ. ಫಸ್ಟಿಗೆ ಮಲ್ಟಿಪ್ಲಿಕೇಶನ್ಸ್ನ ಬಿಡಿಸ್ಬೇಕು. 7 × 2 = 14, 14ಕ್ಕೆ ಒಂದು 5 ಕೂಡಿಸಿದ್ರೆ 19 ಆಗ್ತದೆ. ಹೀಗಾಗಿ ಆಪ್ಷನ್ಸ್ ಏನಾಗ್ತದಪ್ಪ ಅಂದಾಗ ಸರಿ ಉತ್ತರ ಆಗ್ತದೆ. ಇವನ್ನೆಲ್ಲವಕ್ಕೂ ನಾನು ಎಕ್ಸ್ಪ್ಲೇನ್ ಮಾಡ್ಕೊತಾ ಹೇಳ್ಕೊತ ಹೋಗ್ತೀನಿ. ಬಟ್ ಇಲ್ಲಿ ಸ್ವಲ್ಪ ಪೆನ್ ಇರಲ್ಲ ಸಲುವಾಗಿ ಇವನ್ನ ಇಲ್ಲೇ ಸ್ಕ್ರೀನ್ ಮೇಲೆ ಆನ್ಸರ್ ಇರೋದ್ರಿಂದ ಹೇಳ್ಕೊತ ಹೋಗಿದ್ದೀನಿ. ಇವನ್ನ ಕ್ಲಾಸಸ್ಗಳನ್ನ ಮಾಡ್ತೀನಿ. ಯಾವ ಥರ ಕ್ವೆಶನ್ಸ್ಗಳು ಬರ್ತಾವೆ ಅನ್ನೋದು ನಿಮಗೊಂದು ಐಡಿಯಾ ಇರಲಿ ಅಂತೇಳಿ ಇವನ್ನ ಹೇಳ್ತಾ ಇದ್ದೀನಿ. LCM ಆಫ್ 12 and 18 ಈಸ್ ಅಂತ ಕೊಟ್ಟಿದ್ದಾನೆ. 12 ಮತ್ತು 18ರ ಲಸ ಏನು ಅಂತಂದಾಗ ಇದರ ಲಾರ್ಜೆಸ್ಟ್ ನಂಬರ್ ಯಾವುದು? 18. 12 18 ಭಾಗ ಮಾಡಲ್ಲ, ಅವಾಗ 18 ಟೇಬಲ್ ಮುಂದುವರಿಸ್ಬೇಕು. 18 ಹಳೆ ಎಷ್ಟಪ್ಪ ಅಂದಾಗ 36 ಅಂತ ಕರಿತೀವಿ. ಅವಾಗ 12 ಕೂಡ 36 ಭಾಗ ಮಾಡ್ತದ, 18 ಕೂಡ 36 ಭಾಗ ಮಾಡ್ತದ. ಹಾಗಾದ್ರೆ ಲಸ ಎಷ್ಟಾಗ್ತದಪ್ಪ ಅಂದ್ರೆ LCM ಎಷ್ಟಾಗ್ತದಪ್ಪ ಅಂದಾಗ 36 ಆಗ್ತದ. ಇಫ್ x = 5 and y = 3, what is x² - y²? x ಅಂದಾಗ ಎಷ್ಟು ಹಾಕಿದಾರೋ 5 ಹಾಕಿದ್ರು, 5 ವರ್ಗ 25. ನೆಕ್ಸ್ಟ್ y ಅಂದಾಗ ಎಷ್ಟು ಹಾಕಿದಾರೆ 3, 3 ವರ್ಗ ಎಷ್ಟಪ್ಪ ಅಂದಾಗ 9. ಅವಕ್ಕೂ ಮೈನಸ್ ಮಾಡ್ರಿ, 25 9 ಕಳೀರಿ ಎಷ್ಟಪ್ಪ ಅಂತಂದಾಗ 16 ಬರ್ತದೆ. ಹಾಗಾಗಿ ಆಪ್ಷನ್ಸ್ ಎ ಇದಕ್ಕೆ ಸರಿ ಉತ್ತರ ಆಗ್ತದೆ. 1500 bills with 5% GST ಈಸ್. ನೋಡ್ರಿ, 1500 ರೂಪಾಯಿ ಬಿಲ್ ಮೇಲೆ 5% GST ಅಂದಾಗ ನಾವು ಎಷ್ಟು ಕೊಡಬೇಕು ಅಂದಾಗ ಈ 1500ಕ್ಕೆ 5% ಎಷ್ಟು ಅಂದಾಗ 10% ಅಂದಾಗ ಒಂದು 0 ತೆಗಿಬೇಕು. ಅವಾಗ 10% ಹಾಕದ. ಕೇಳಿದ 5% ಅಂದ್ರೆ 150 75. 1500 ಒಂದು 75 ಎರಡು ಕೂಡಿಸಿದಾಗ 1575 ಆಗ್ತದ. ಓಕೆ, ಈ ಥರ ಆಪ್ಟಿಟ್ಯೂಡ್ ಮೇಲೆ ಕ್ವೆಶನ್ಸ್ನ ಬರ್ತಾವೆ. ಇನ್ನು ನೆಕ್ಸ್ಟ್ ರೀಸನಿಂಗ್ ಮೇಲೆ ಏನಾಗ್ತಿರ್ತಾವಪ್ಪ ಅಂದಾಗ ಕ್ವೆಶನ್ಸ್ನ ಬರ್ತಿರ್ತಿರ್ತಾವೆ. ಇವೆಲ್ಲ ರೀಸನಿಂಗ್ ಕ್ವೆಶನ್ಸ್ಗಳನ್ನು ನಾನು ಎಕ್ಸ್ಪ್ಲೇನ್ ಮಾಡಿ ನೆಕ್ಸ್ಟ್ ವಿಡಿಯೋ ಒಳಗಡೆ ಏನು ಮಾಡ್ತಿರ್ತೀನಪ್ಪ ಅಂತ ಹೇಳ್ತಿರ್ತೀನಿ. ಇಲ್ಲಿ ಇದಕ್ಕೆ ಸರಿ ಉತ್ತರ ಏನಾಗ್ತದಪ್ಪ ಅಂದಾಗ ಆಪ್ಷನ್ಸ್ ಬಿ A > C ಅಂತೇಳಿ. ಓಕೆ, ಇನ್ನು ಕಂಪ್ಲೀಟ್ ಪ್ಯಾಟರ್ನ್ ಎಷ್ಟಪ್ಪ ಅಂದ್ರೆ ಇಲ್ಲಿ 2 6 ಆಗಿದೆಯಪ್ಪ ಅಂದಂಗ 4, 6 ಇದ್ದು 12 ಆಗ್ಯದಪ್ಪ ಅಂತಂದಾಗ 6, 12 ಇದ್ದು 20 ಆಗ್ಯದ ಅಂದ್ರೆ 8, 8 ಇದು ನೆಕ್ಸ್ಟ್ 4, ಇಲ್ಲಿ 2 ಗ್ಯಾಪ್, ಇಲ್ಲಿ 2 ಗ್ಯಾಪ್, ನೆಕ್ಸ್ಟ್ 2 ಗ್ಯಾಪ್ ಅಂದ್ರೆ 10 ಆಗ್ಬೇಕು. ಇಲ್ಲಿ 28 ಆಗ್ಯದ 30 ಆಗ್ಬೇಕು. ಹೀಗಾಗಿ ಆಪ್ಷನ್ಸ್ ಬಿ ಇದಕ್ಕೆ ಸರಿ ಉತ್ತರ ಆಗ್ತದ. 20ಕ್ಕೆ 10 ಗ್ಯಾಪ್ ಮಾಡಿದ್ರೆ ಈಗ 30 ಆಗ್ತದ. ನೆಕ್ಸ್ಟ್ ವಿಚ್ ನಂಬರ್ ನೆಕ್ಸ್ಟ್ ಅಂತಿದೆ. 5 × 10, 10 × 20, 20 × 40, 40 ನೆಕ್ಸ್ಟ್ ಏನು ಬರ್ಬೇಕಪ್ಪ ಅಂತಂದಾಗ 80 ಬರಬೇಕು. ಆಪ್ಷನ್ಸ್ ಬಿ ಇದಕ್ಕೆ ಕರೆಕ್ಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್ ಫೈಂಡ್ ದ ಆಡ್ ಒನ್ ನಂಬರ್ನ ಇದ್ರಾಗ ತೆಗೀರಿ ಅಂತ ಹೇಳ್ತಾ ಇದ್ದಾರೆ.
ಇದ್ರಾಗ ನಂಬರ್ ಯಾವ್ದು ತೆಗೆದೋಗಿದ್ದಾರಪ್ಪ ಅಂದಾಗ 16ನ ತೆಗೆದೋಗಿದ್ದಾರೆ. ಇನ್ನು ನೆಕ್ಸ್ಟ್ ಜನರಲ್ ಸೈನ್ಸ್ ಮೇಲೆ ಏನಾಗ್ತವಪ್ಪ ಅಂದಾಗ ಕ್ವಶನ್ಸ್ಗಳು ಬರ್ತಿರ್ತಿರ್ತಾವೆ. ಇವು ಕೂಡ ಇಂಪಾರ್ಟೆಂಟ್ ಪ್ರಶ್ನೆಗಳೇ. ಇದನ್ನ ನಾವೇನು ನೋಡಕಪ್ಪ ಅಂದಾಗ ನೋಡ್ಕೊತಾ ಬರಬೇಕು. ವಿಚ್ ಗ್ಯಾಸ್ ಡು ಪ್ಲಾಂಟ್ಸ್ ಅಬ್ಸರ್ವ್? ಯಾವ ಗ್ಯಾಸನ್ನ ಸಸ್ಯಗಳು ಹೀರಿಕೊಳ್ತವೆ ಅಂತೇಳಿ ನೋಡಿದಾಗ ಅದಕ್ಕೆ ಮೇನ್ ಬೇಕಾದಂಥ ಗ್ಯಾಸ್ ಯಾವುದಪ್ಪ ಅಂದಾಗ ಕಾರ್ಬನ್ ಡೈಆಕ್ಸೈಡ್ ಅಂತೇಳಿ ಕರಿತೇವೆ. ಓಕೆ, ನೆಕ್ಸ್ಟ್ ಹ್ಯೂಮನ್ ಹಾರ್ಟ್ ಹ್ಯಾಸ್ ಹೌ ಮೆನಿ ಚೇಂಬರ್ಸ್ ಅಂತಿದೆ. 4 ಚೇಂಬರ್ಸ್ ಹ್ಯೂಮನ್ ಹಾರ್ಟ್ಸ್ ಒಳಗಡೆ ಏನಾಗ್ತವಪ್ಪ ಅಂದಾಗ ಕಂಡು ಬರ್ತವೆ. ನೆಕ್ಸ್ಟ್ ವಾಟರ್ ಬಾಯ್ಲ್ಸ್ ಅಟ್ ಡ್ಯಾಶ್ ಡಿಗ್ರಿ ಎಟ್ ಸಿ ಲೆವೆಲ್ 100 ಡಿಗ್ರಿ ಸೆಲ್ಸಿಯಸ್ ಅಂತ ಕರಿತೀವಿ. ಹೌದಾ, 100 ಡಿಗ್ರಿ ಸೆಲ್ಸಿಯಸ್ ಒಳಗಡೆ ನೀರ್ ಏನಾಗ್ತದಪ್ಪ ಅಂದಾಗ ಬಾಯ್ಲ್ ಆಗ್ತದೆ. ಓಕೆ, ನೆಕ್ಸ್ಟ್ ದ ಕೆಮಿಕಲ್ ಸಿಂಬಲ್ ಆಫ್ ಗೋಲ್ಡ್ ಈಸ್ AU ಅಂತ ಕರಿತೇವೆ. AG ಅಂದ್ರೆ ಬೆಳ್ಳಿ, FE ಅಂದಾಗ ನಾವು ಕಬ್ಬಿಣ ಅಂತ ಕರಿತೀವಿ, PB ಲೆಡ್. ಈ ತರ ಕ್ವಶನ್ಸ್ಗಳು ಇವು ಏನಾಗ್ತವಪ್ಪ ಅಂದಾಗ ಬರ್ತಿರ್ತವೆ. ಇನ್ನ ಸಂಸ್ಕರಣಾ ಪ್ರಶ್ನೆಗಳು GK ಕರೆಂಟ್ ಅಂತ ಕರಿತೇವೆ. GK ಕರೆಂಟ್ ಅಫೇರ್ಸ್ ರಿಲೇಟೆಡ್ ಬರುವಂತ ಪ್ರಶ್ನೆಗಳು. ವಿಚ್ ಡೇ ಈಸ್ ಸೆಲೆಬ್ರೇಟೆಡ್ ಆಸ್ ಇಂಟರ್ನ್ಯಾಷನಲ್ ಯೋಗಾ ಡೇ ಅಂತ ಇದೆ. ಇದಕ್ಕೆ ಇಂಟರ್ನ್ಯಾಷನಲ್ ಯೋಗಾ ಡೇ ಸೆಲೆಬ್ರೇಟ್ ಮಾಡೋದು ಯಾವಾಗಪ್ಪ ಅಂದಾಗ June 21 ಅಂತೇಳಿ ಕರಿತೇವೆ. ಇಂಡಿಯಾಸ್ ನ್ಯಾಷನಲ್ ಅನಿಮಲ್ ಯಾವುದು ಅಂತ ಕ್ವಶನ್ಸ್ ಕೊಟ್ಟಿದ್ದಾನೆ. ಟೈಗರ್ ಇಸ್ ದ ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್ ಹೂ ಇನ್ವೆಂಟೆಡ್ ಟೆಲಿಫೋನ್ ಅಂತಿದೆ. ಟೆಲಿಫೋನ್ ನ ಇನ್ವೆಂಟೆಡ್ ಮಾಡಿದವರು ಯಾರು? ಟೆಲಿಫೋನ್ ಕಂಡುಹಿಡಿದವರು ಯಾರು ಅಂತ ಪ್ರಶ್ನೆ ಕೊಂಡಾಗ ಅಲೆಕ್ಸಾಂಡರ್ ಗ್ರಹಾಂ ಬೆಲ್ ಅಂತ ಕರಿತೇವೆ. ಬಟ್ ಇಲ್ಲಿ ಅಲೆಕ್ಸಾಂಡರ್ ಬೆಲ್ ಅಂತಿದೆ. ಹೀಗಾಗಿ ರೈಟ್ ಆನ್ಸರ್. ಇನ್ ಥಾಮಸ್ ಅಲ್ವಾ ಎಡಿಸನ್ ಬಲ್ಬ್ ಕಂಡುಹಿಡಿತಾನೆ. ನ್ಯೂಟನ್ ಗ್ರಾವಿಟೇಷನ್ ಕಂಡುಹಿಡಿತಾನೆ. ಮಾರ್ಕೋನಿ ರೇಡಿಯೋ ಕಂಡುಹಿಡಿತಾನೆ. ನೆಕ್ಸ್ಟ್ ಅರ್ತ್ ರಿಸಾಲ್ವ್ಸ್ ಅರೌಂಡ್ ದ ಸನ್ ಇನ್ 365 ಡೇಸ್ ಒಳಗಡೆ ಸೂರ್ಯನ ಸುತ್ತ ಭೂಮಿ ಏನ್ ಮಾಡ್ತದಪ್ಪ ಅಂತಂದಾಗ ಸುತ್ತಿ ಹಾಕಿ ಬರ್ತದೆ. ಈ ತರ ನೋಡಿ, ಸೈನ್ಸ್ ಮೇಲೆ ಕ್ವಶನ್ಸು, ಕರೆಂಟ್ ಅಫೇರ್ಸ್ಗಳ ಮೇಲೆ ಕ್ವಶನ್ಸು, GK ಬಿಟ್ರೆ ರೀಸನಿಂಗು, ಮ್ಯಾಥ್ಸ್ ಇಷ್ಟೇ ಏನಾಗ್ತವಪ್ಪ ಅಂದಾಗ RRB ಎಕ್ಸಾಮ್ಸ್ ಒಳಗಡೆ ಕ್ವಶನ್ಸ್ ಬರ್ತಾವೆ. ಈ ಟಾಪಿಕ್ ಇಟ್ಕೊಂಡೇನೆ ಏನ್ ಮಾಡ್ತಿರ್ತೀನಪ್ಪ ಅಂದ್ರೆ ನೆಕ್ಸ್ಟ್ ಕ್ಲಾಸಸ್ಗಳು ಮಾಡ್ತಿರ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮೊದಲು ಯಾವ್ಯಾವ ತರ ಕ್ವಶನ್ಸ್ ಬರ್ತಾವ ಅಂತೇಳಿ ಇದೊಂದು ಸ್ಮಾಲ್ ವಿಡಿಯೋ ಅಷ್ಟೇ. ಇದಿಷ್ಟು ಪ್ಯಾಟರ್ನ್ ಗೊತ್ತಿತ್ತಪ್ಪ ಅಂದ್ರೆ ಸಾಕು, ನೀವು ಎಕ್ಸಾಮ್ಸ್ನ ಕ್ರ್ಯಾಕ್ನ ಮಾಡ್ಬೋದು. ಓಕೆ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಇನ್ನು ಸಾಕಷ್ಟು ಪ್ರಶ್ನೆಗಳಿಗಾಗಿ ಪೇಜ್ನ ಫಾಲೋ ಮಾಡ್ಕೊತಾ ಬರ್ರಿ. ಎಲ್ಲ ಸೋಷಿಯಲ್ ಮೀಡಿಯಾದಾಗಿ ಸಿಂಪಲ್ ಟ್ರಿಕ್ಸ್ ಅಂತಿದೆ. ಧನ್ಯವಾದಗಳು.